ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ಇವತ್ತು ಟಾಟಾ ನೆಕ್ಸಾನ್ ಫೇಸ್ ಲಿಫ್ಟ್ ವೇರಿಯಂಟ್ ಕಾರ್ ಕವರ್ ಬಗ್ಗೆ ವಿಡಿಯೋ ಇರುತ್ತೆ. ಇದಕ್ಕೆಲ್ಲ ವಿಡಿಯೋನ ಅಂತ ಅನ್ಕೋಬೇಡಿ. ಎಷ್ಟೋ ಜನಕ್ಕೆ ಯಾವ ಕವರ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಯಾವ ಕವರ್ ನ ಚೂಸ್ ಮಾಡ್ಕೋಬೇಕು, ಪ್ರೈಸ್ ಜಾಸ್ತಿ ಇರೋ ಕವರ್ ಚೆನ್ನಾಗಿರ್ಬೋದಾ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಒಳಗಡೆ ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಕ್ವಾಲಿಟಿ ನಾರ್ಮಲ್ ಆಗಿದೆ. ಹಾಗೆ ಒಳಗಡೆ ಒಂದು ಪೇಪರ್ ಇದೆ. ಈ ಕಾರ್ ಕವರ್ ಬ್ರ್ಯಾಂಡ್ ಬಗ್ಗೆ ಇರುತ್ತೆ. ಫೈನಲ್ ಆಗಿ ಕವರ್ ಇರುತ್ತೆ. ಹಾಗೆ ಇದು ಡಸ್ಟ್ ಪ್ರೂಫ್, ಸ್ಕ್ರಾಚ್ ಪ್ರೂಫ್, ಬ್ರೀಥೇಬಲ್ ಫ್ಯಾಬ್ರಿಕ್, ಯುವಿ ಪ್ರೊಟೆಕ್ಷನ್, 100% ವಾಟರ್ ಪ್ರೂಫ್ ಅಂತ ಕಂಪನಿ ಕ್ಲೈಮ್ ಮಾಡ್ತಿದೆ. ಕಾರ್ ಕವರ್ ನ ಒಬ್ರೆ ಹಾಕ್ಬೇಕಂತಂದ್ರೆ ಈ ವಿಡಿಯೋದಲ್ಲಿ ತೋರಿಸಿರೋ ತರ ಹಾಕ್ಬೋದು. ಈ ವಿಡಿಯೋನ ನಾನು ಎಜುಕೇಶನಲ್ ಪರ್ಪಸ್ ಆಗಿ MS ಪ್ರಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇಂದ ತಗೊಂಡಿದ್ದೀನಿ. ಇವರು ಒಬ್ರೇ ಇದ್ದಾಗ ಯಾವ ತರ ಕಾರ್ಗೆ ಕವರ್ ಹಾಕ್ಬೋದು, ಹಾಗೆ ಫೋಲ್ಡ್ ಮಾಡಬಹುದು ಅಂತ ತೋರಿಸಿದ್ದಾರೆ. ಒಬ್ರೇ ಕಾರ್ಗೆ ಕವರ್ ಹಾಕ್ಬೋದು, ಬಟ್ ಇಫ್ ಪಾಸಿಬಲ್ ಇನ್ನೊಬ್ರು ಹೆಲ್ಪ್ ತಗೊಂಡ್ ಹಾಕಿ ಕಾರ್ಗೆ ನೀಟಾಗಿ ಪ್ಲೇಸ್ ಆಗುತ್ತೆ. ಒಬ್ರೇ ಹಾಕುವಾಗ ನಾವು ಕವರ್ ನ ಎಳಿತೀವಲ್ಲ, ಆಗ ಕವರ್ಗೆ ರಬ್ ಆಗಿ ಪೇಂಟ್ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಕಾರ್ ಕವರ್ ಹಾಕಿದ್ಮೇಲೆ ಫಿಟ್ಟಿಂಗ್ ಎಲ್ಲಾನು ಈ ತರ ಇರುತ್ತೆ, ನೀವು ಇಲ್ಲಿ ನೋಡಬಹುದು. ಹಾಗೆ ಇದು ತ್ರಿಬಲ್ ಸ್ಟಿಚಿಂಗ್ ಜೊತೆಗೆ ಬರುತ್ತೆ. ಸ್ಟಿಚಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗೇ ಇದೆ. ಹಾಗೆ ಮಿರರ್ ಪಾಕೆಟ್ಸ್ ಹತ್ರ ಸ್ಟಿಚಸ್ ನೋಡಬಹುದು, ಈ ತರ ಇರುತ್ತೆ. ಇನ್ಸೈಡ್ ಕ್ಲಾತ್ ಮೆಟೀರಿಯಲ್ ನ ಪ್ರೊವೈಡ್ ಮಾಡಿದ್ದಾರೆ. ಕಾರ್ಗೆ ಸ್ಕ್ರಾಚ್ ಬೀಳದೆ ಇರೋ ತರ ಇರುತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ ಅಂತಂದ್ರೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಹಾಗೆ ಕ್ಲಿಪ್ ಕ್ವಾಲಿಟಿ ಕೂಡ ನೋಡಬಹುದು, ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ಫ್ರಂಟ್ ಸೈಡ್ ಹಾಗೆ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ ಸೈಡ್ ಅಲ್ಲಿ ಇವರ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಸೈಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕವರ್ ಹಾಕಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಫ್ರಂಟ್ ಸೈಡ್ ಯಾವುದು ಅಂತ. ಕೆಲವೊಬ್ರು ಕಾರ್ ಕವರ್ ಹೆವಿ ಆಗಿದ್ರೆ ಒಳ್ಳೇದು ಅನ್ಕೋತಾರೆ. ಲೈಕ್ ಮಿಲಿಟರಿ ಗ್ರೇಡ್ ಅಲ್ಲಿ ಹೆವಿ ಮೆಟೀರಿಯಲ್ ಇರುತ್ತಲ್ಲ, ಕ್ಲಾತ್, ಅದು ಆ ತರ ಕವರ್ ಹಾಕೋದ್ರಿಂದ ಆ ಕಾರ್ಗೆ ಹಾಕಿದಾಗ ತೆಗೆದಾಗ ಪೇಂಟ್ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಮೋರ್ ಓವರ್ ಈ ತರ ಕವರ್ ಚೂಸ್ ಮಾಡ್ಕೊಳ್ಳಿ. ಇದು 1050 ರೂಪೀಸ್ ಇರುತ್ತೆ ಅಷ್ಟೇ. ಇದರಲ್ಲಿ ನಿಮ್ಗೆ ಡಸ್ಟ್ ಪ್ರೂಫ್, ವಾಟರ್ ಪ್ರೂಫ್, ಸ್ಕ್ರಾಚ್ ಪ್ರೂಫ್ ಇರುತ್ತೆ. ಒಂದು ಕವರ್ 1 ಇಯರ್ ಬಂದರೂ ಸಾಕು. ಎಷ್ಟೇ ಕಾಸ್ಟ್ ಕೊಟ್ಟು ಕವರ್ ತಂದ್ರು ಯೂಸ್ ಮಾಡ್ತಾ ಮಾಡ್ತಾ ಮಳೆಗೆ, ಬಿಸಿಲಿಗೆ ಮೆಟೀರಿಯಲ್ ತಿನ್ನಾಗಿ ಹರಿದೋಗುತ್ತೆ. ಸೊ ಈ ತರ ಕವರ್ ತಗೊಂಡು 1 ಇಯರ್ಗೆ ಒಮ್ಮೆ ಅವ್ರ ಕವರ್ ಹರಿದೋದ್ಮೇಲೆ ಬೇರೆ ಕವರ್ ತಗೊಂಡ್ರು ಸಾಕು, ಕಾರ್ ಕೂಡ ಸೇಫ್ ಆಗಿರುತ್ತೆ. ಸುಮ್ನೆ ರೀಲ್ಸ್ ಅಲ್ಲಿ ನೋಡಿ ಈ ತರ ಹೆವಿ ಕವರ್ ನ ತಗೋಬೇಕಂತಂದ್ರೆ ನಿಮ್ಗೆ 4000 ಇಂದ 25,000 ತನಕ ಕಾಸ್ಟ್ ಇರುತ್ತೆ. ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಅಂತ ನನ್ನ ಒಪಿನಿಯನ್. ಇಲ್ಲ ನಮ್ದು ಕಾಸ್ಟ್ಲಿ ಕಾರು, ಪ್ರೈಸ್ ನಮಗೆ ಪ್ರಾಬ್ಲಮ್ ಅಲ್ಲ ಅಂತ ಅನ್ಕೊಂಡ್ರೆ ಆ ಕವರ್ಸ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಕಾಸ್ಟ್ ಪ್ರಕಾರ ಕ್ವಾಲಿಟಿ ಕೂಡ ಚೇಂಜ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಯೂಸ್ ಮಾಡೋ ಕಾರ್ ಕವರ್ ಯಾವುದು ಹೇಗಿರುತ್ತೆ ಅಂತ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಬೇರೆ ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್, ಸಬ್ಸ್ಕ್ರೈಬ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬೈ ನಾವು.